ಓಂ ಶ್ರೀ ಸಾಯಿರಾಮ್. ಪ್ರೀತಿಯ ಮಕ್ಕಳೇ, NIOS ಸೆಕೆಂಡರಿ ಕೋರ್ಸ್ ಮ್ಯಾಥಮೆಟಿಕ್ಸಲ್ಲಿ ಕ್ವಾಡ್ರಿಲ್ಯಾಟ್ರಲ್ಸ್ ಬಗ್ಗೆ ಎರಡನೇ ವಿಡಿಯೋಕ್ಕೆ ನಿಮ್ಮನ್ನು ಪ್ರೀತಿಯಿಂದ ಸ್ವಾಗತಿಸ್ತೇನೆ. ಕಳೆದ ವಿಡಿಯೋದಲ್ಲಿ ಟೈಪ್ಸ್ ಆಫ್ ಕ್ವಾಡ್ರಿಲ್ಯಾಟ್ರಲ್ಸ್, ಚತುರ್ಭುಜದ ವಿಧಗಳ ಬಗ್ಗೆ ಡಿಸ್ಕಸ್ ಮಾಡಿದ್ವಿ. ಜನರಲ್ ಪ್ರಾಪರ್ಟೀಸ್ ಆಫ್ ಕ್ವಾಡ್ರಿಲ್ಯಾಟ್ರಲ್ಸ್, ಚತುರ್ಭುಜಗಳ ಸಾಮಾನ್ಯ ಲಕ್ಷಣಗಳ ಬಗ್ಗೆ, ಗುಣಲಕ್ಷಣಗಳ ಬಗ್ಗೆ ಅಧ್ಯಯನ ಮಾಡಿದ್ವಿ. ಈ ಟೈಪ್ಸ್ ಆಫ್ ಕ್ವಾಡ್ರಿಲ್ಯಾಟ್ರಲ್ ಇದ್ರ ಬಗ್ಗೆ ಅಧ್ಯಯನ ಮಾಡಬೇಕಾದ್ರೆ ಟ್ರೆಪೀಸಿಯಂ, ಇಫ್ ಓನ್ಲಿ ಒನ್ ಪೇರ್ ಆಫ್ ಆಪೋಸಿಟ್ ಸೈಡ್ಸ್ ಆರ್ ಪ್ಯಾರಲಲ್ ದೆನ್ ದಟ್ ಕ್ವಾಡ್ರಿಲ್ಯಾಟ್ರಲ್ ಇಸ್ ಕಾಲ್ಡ್ ಎ ಟ್ರೆಪೀಸಿಯಂ. ಚತುರ್ಭುಜದ ಕೇವಲ ಒಂದು ಜೊತೆ ಅಭಿಮುಖ ಬಾಹುಗಳು ಸಮಾಂತರ ಆಗಿದ್ದರೆ ಅದನ್ನು ತ್ರಾಪಿಜ್ಯ ಅಂತ ಕರಿತೀವಿ. ಹಾಗೆಯೇ ಕೈಟ್, ಇಫ್ ಟೂ ಪೇರ್ಸ್ ಆಫ್ ಅಡ್ಜಸೆಂಟ್ ಸೈಡ್ಸ್ ಆರ್ ಈಕ್ವಲ್ ದೆನ್ ಇಟ್ ಈಸ್ ಕಾಲ್ಡ್ ಕೈಟ್. ಚತುರ್ಭುಜದ ಎರಡು ಜೊತೆ ಪಾರ್ಶ್ವಬಾಹುಗಳು ಸಮನಾಗಿದ್ದರೆ ಅದನ್ನು ಪತಂಗ ಅಂತ ಕರಿತೀವಿ. ಹಾಗೆಯೇ ಪ್ಯಾರಲೋಗ್ರಾಮ್, ಇಫ್ ಬೋತ್ ದ ಪೇರ್ಸ್ ಆಫ್ ಆಪೋಸಿಟ್ ಸೈಡ್ಸ್ ಆರ್ ಈಕ್ವಲ್ ಆ್ಯಂಡ್ ಪ್ಯಾರಲಲ್ ದೆನ್ ಇಟ್ ಈಸ್ ಕಾಲ್ಡ್ ಪ್ಯಾರಲೋಗ್ರಾಮ್. ಒಂದು ಚತುರ್ಭುಜದಲ್ಲಿ ಎರಡೂ ಜೊತೆ ಅಭಿಮುಖ ಬಾಹುಗಳು ಸಮ ಮತ್ತು ಸಮಾಂತರವಾಗಿದ್ದರೆ ಅದನ್ನು ಸಮಾಂತರ ಚತುರ್ಭುಜ ಅನ್ನೋದಕ್ಕೆ ಕರಿತೀವಿ. ಹಾಗೆಯೇ ಚತುರ್ಭುಜದ ಎಲ್ಲ ಕೋನಗಳು ಸಮನಾಗಿದ್ದು ಪ್ರತಿಯೊಂದು ಕೋನ 90 ಡಿಗ್ರಿ ಇದ್ದರೆ ಅದನ್ನು ಆಯತ ಅಂತ ಕರಿತೀವಿ, ರೆಕ್ಟ್ಯಾಂಗಲ್. ಚತುರ್ಭುಜದ 4 ಬಾಹುಗಳು ಸಮನಾಗಿದ್ದರೆ ಅದನ್ನು ವಜ್ರಾಕೃತಿ ಅಂತ ಕರಿತೀವಿ, ರಾಂಬಸ್. ಇಟ್ ಇಸ್ ಅನ್ ಈಕ್ವಿಲ್ಯಾಟ್ರಲ್ ಕ್ವಾಡ್ರಿಲ್ಯಾಟ್ರಲ್, ಸಮಬಾಹು ಚತುರ್ಭುಜ ಆಗಿದೆ. ಆಯತ ಅಂತ ಹೇಳೋದು ಸಮಕೋನೀಯ ಚತುರ್ಭುಜ ಆಗಿದೆ. ಕೊನೆಯದಾಗಿ ವರ್ಗ ಅಂತ ಹೇಳೋದು ಸಮಕೋನೀಯ ಮತ್ತು ಸಮಬಾಹು ಎರಡೂ ಆಗಿರುವಂತಹ ಚತುರ್ಭುಜ ಆಗಿದೆ. ಇಟ್ ಈಸ್ ಬೋತ್ ಈಕ್ವಿಲ್ಯಾಟ್ರಲ್ ಆ್ಯಂಡ್ ಈಕ್ವಿಆಂಗ್ಯುಲರ್. ಇದರ ಎಲ್ಲ ಬಾಹುಗಳು ಸಮನಾಗಿರ್ತವೆ ಹಾಗೂ ಎಲ್ಲ ಕೋನಗಳು ಸಮನಾಗಿರ್ತವೆ. ಸೊ ಇದಿಷ್ಟನ್ನು ಕಳೆದ ಪಾರ್ಟಲ್ಲಿ ಅಧ್ಯಯನ ಮಾಡಿದ್ವಿ. ಹಾಗೆ ಇದರ ಮೇಲೆ ಒಂದೆರಡು ಲೆಕ್ಕಗಳನ್ನು ಕೂಡ ಮಾಡಿದ್ವಿ. ಯಾವ ಆಧಾರದ ಮೇಲೆ ಅಂತ ಹೇಳಿದರೆ, ಚತುರ್ಭುಜದ 4 ಕೋನಗಳ ಮೊತ್ತ 360 ಡಿಗ್ರಿ ಇರುತ್ತೆ. ಹಾಗೆ ಕೆಲವು ವಿಧವಾದ ಚತುರ್ಭುಜಗಳಲ್ಲಿ ಅಭಿಮುಖ ಬಾಹುಗಳು ಸಮಾಂತರವಾಗಿರ್ತವೆ. ಈ ಗುಣವನ್ನು ಆಧರಿಸಿಕೊಂಡು ನಾವು ಕೆಲವು ಲೆಕ್ಕಗಳನ್ನು ಮಾಡಿದ್ವಿ. ಹಾಗೆ ಕಳೆದ ಪಾಠದಲ್ಲಿ ಕೊಟ್ಟಿರುವಂಥ ಹೋಮ್ವರ್ಕ್, ಅಸೈನ್ಮೆಂಟ್ ಪ್ರಾಬ್ಲಮ್ಗಳಿಗೆ ಉತ್ತರಗಳನ್ನು ನೋಡೋಣ. ಸೊ ಇಲ್ಲೊಂದು ಚತುರ್ಭುಜ ಇದೆ. ಚತುರ್ಭುಜದ ಕೋನಗಳು 5:7:7:11 ಅನುಪಾತದಲ್ಲಿದೆ. ಪ್ರತಿಯೊಂದು ಕೋನದ ಅಳತೆಯನ್ನು ಕಂಡುಹಿಡಿಯಿರಿ ಅನ್ನೋದಾಗಿ ಕೊಟ್ಟಿತ್ತು. ಸೊ ಚತುರ್ಭುಜವನ್ನು ನಾವು ABCD ಅಂತ ತಿಳ್ಕೊಂಡ್ರೆ 2-3 ವಿಧಗಳಲ್ಲಿ ಮಾಡ್ಕೊಂಡು ಬಿಡ್ಬೋದು. ಸೊ ಒಂದು ಸರ್ತಿ ಅನುಪಾತದಲ್ಲಿರುವಂಥ ಪದಗಳ ಮೊತ್ತವನ್ನು ತಗೊಂಡು ಅದರಲ್ಲಿ ಒಂದೊಂದು ಭಾಗ ಎಷ್ಟಿದೆ ಅಂತ ತಿಳ್ಕೊಂಡು, ಚತುರ್ಭುಜದ ಕೋನಗಳ ಮೊತ್ತ 360 ಡಿಗ್ರಿ ಇರೋದರಿಂದ ಸೊ ಒಂದೊಂದು ಭಾಗಗಳನ್ನು ಕೂಡ 360 ಡಿಗ್ರಿಯ ಜೊತೆಯಲ್ಲಿ ಕಂಡುಹಿಡ್ಕೊಂಡ್ಬರ್ಬೋದು. ಅಥವಾ ಈ ಥರ ಅನುಪಾತವನ್ನು ಕೊಟ್ಟಾಗ ನಾವು ಒಂದೊಂದು ಕೋನಗಳನ್ನು, ಅನುಪಾತ ಅಂತ ಹೇಳಿದ್ರೆ ಯಾವುದೋ ಒಂದು ಪರಿಮಾಣದ 5 ಪಟ್ಟಿದೆ ಒಂದನೇ ಕೋನ, ಆ ಪರಿಮಾಣದ 7 ಪಟ್ಟು ಎರಡನೇ ಕೋನ ಇರುತ್ತೆ, ಆ ಪರಿಮಾಣದ 7 ಪಟ್ಟು ಮೂರನೇ ಕೋನ, ಆ ಪರಿಮಾಣದ 11 ಪಟ್ಟು 4ನೇ ಕೋನ ಇರುತ್ತೆ ಅಂತ ತಿಳ್ಕೊಂಡು, ಸೊ ಆ ಪರಿಮಾಣವನ್ನು ನಾನು ಎಕ್ಸ್ ಅಂತ ತಿಳ್ಕೊಂಡು, ಸೊ ಒಂದು ಕೋನ 5x ಆಗಿರುತ್ತೆ, ಸೊ ಇನ್ನೊಂದು ಕೋನ 7x, ಹಾಗೆ ಇನ್ನೊಂದು ಕೋನ ಕೂಡ 7x, ಇನ್ನೊಂದು ಕೋನ 11x ಆಗಿರುತ್ತೆ ಅಂತ ತಿಳ್ಕೊಂಡು ಕೂಡ ಮಾಡ್ಬೋದು. ಸೊ ಈ ಥರ ತಿಳ್ಕೊಂಡಾಗ ಚತುರ್ಭುಜದ ಕೋನಗಳಿವು. ಸೊ ಇವನ್ನೆಲ್ಲ ಕೂಡಿಸಿದಾಗ ನಮಗೆ ಒಟ್ಟು 360 ಡಿಗ್ರಿಗಳು ಬರಬೇಕು. ಸೊ ಇವುಗಳ ಮೊತ್ತ 360 ಡಿಗ್ರಿ ಆಗುತ್ತೆ. ಸೊ ಇದನ್ನೆಲ್ಲ ಕೂಡಿಸಿದರೆ 11, 18, 25, 30 ಒಟ್ಟು 30x ಆಗುತ್ತೆ. ಸೊ 30x = 360. ಸೊ ಆದ್ದರಿಂದ x = 360 / 30. ಸೊ ಕ್ಯಾನ್ಸಲ್ ಮಾಡಿದಾಗ ಒಂದು 0 ಕ್ಯಾನ್ಸಲ್ ಆಗುತ್ತೆ, 3 12. ಸೊ ಎಕ್ಸ್ನ ಬೆಲೆ 12 ಡಿಗ್ರಿ ಬರುತ್ತೆ. ಸೊ ಅದರಿಂದ ಇದರಲ್ಲಿರುವಂಥ ಕೋನಗಳು, ಸೊ ಒಂದನೇ ಕೋನ 5x, 12 × 60 ಡಿಗ್ರಿ. ಸೊ ಇನ್ನೊಂದು ಕೋನ 7x, 12 × 84 ಡಿಗ್ರಿ. ಸೊ ಇನ್ನೊಂದು ಕೂಡ 7x, ಎರಡು ಕೋನಗಳು ಸಮನಾಗಿದೆ. ಸೊ ಇದು 84 ಡಿಗ್ರಿ. ಸೊ ಇನ್ನೊಂದು 11x, 11 × 12 ಅಂತ ಹೇಳಿದರೆ ಸೊ 132 ಡಿಗ್ರಿ. ಸೊ ಇದು ಚತುರ್ಭುಜದ 4 ಕೋನಗಳಾಗಿರುತ್ತೆ. ಕೋನಗಳು ಎ ಕೋನವನ್ನು 5x, ಬಿ ಕೋನ ಮತ್ತು ಸಿ ಕೋನ ಎರಡೂ ಕೂಡ ಅನುಪಾತ 7:7 ಇದೆ. ಅದರಿಂದ ಅದನ್ನು 7x ಅಂತ ತಗೊಂಡು, ಡಿ ಕೋನವನ್ನು 11x ಅಂತ ತಗೊಂಡಾಗ ಸೊ ಕೋನಗಳ ಮೊತ್ತ 360 ಡಿಗ್ರಿ ಇರಬೇಕು. ಅಂದರೆ 5x + 7x + 7x + 11x = 360 ಆಗಬೇಕು. 30x = 360 ಆಗುತ್ತೆ. x = 12 ಕೊಡುತ್ತೆ. ಚತುರ್ಭುಜದ ಕೋನಗಳು 60 ಡಿಗ್ರಿ, 84 ಡಿಗ್ರಿ, 84 ಡಿಗ್ರಿ ಮತ್ತು 132 ಡಿಗ್ರಿ ಆಗುತ್ತೆ. ಸೊ ಮುಂದಿನ ಲೆಕ್ಕ
ಸೊ ಎ ಬಿ ಸಿ ಡಿ ಒಂದು ಸಮಾಂತರ ಚತುರ್ಭುಜ. ಎ ಬಿ ಮತ್ತು ಡಿ ಸಿಗಳು ಸಮ ಮತ್ತು ಸಮಾಂತರ ಆಗಿರುತ್ತೆ. ಎ ಡಿ ಮತ್ತು ಬಿ ಸಿಗಳು ಕೂಡ ಸಮ ಮತ್ತು ಸಮಾಂತರ ಆಗಿರುತ್ತೆ. ಕೋನ ಡಿ ಎ ಬಿ ಇಸ್ ಈಕ್ವಲ್ ಟು 70 ಡಿಗ್ರಿ. ಕೋನ ಡಿ ಎ ಬಿ 70 ಡಿಗ್ರಿ ಇದೆ. ಮತ್ತು ಕೋನ ಸಿ ಬಿ ಡಿ ಇಸ್ ಈಕ್ವಲ್ ಟು 45 ಡಿಗ್ರಿ. ಸಿ ಬಿ ಡಿ ಕೋನ 45 ಡಿಗ್ರಿ ಇದೆ. ಕೋನ ಸಿ ಡಿ ಬಿ ಮತ್ತು ಕೋನ ಎ ಡಿ ಬಿಗಳನ್ನು ಕಂಡುಹಿಡಿಯಿರಿ. ಕೋನ ಸಿ ಡಿ ಬಿ ಇಲ್ಲಿರುವಂಥ ಕೋನ ಮತ್ತು ಕೋನ ಎ ಡಿ ಬಿ ಇಲ್ಲಿರುವಂಥ ಕೋನ. ಸೊ ಇವುಗಳನ್ನು ಕಂಡುಹಿಡಲಿಕ್ಕೆ ಕೇಳಿದ್ದಾರೆ. ಸೊ ಇಲ್ಲಿ ಕೂಡ ಬೇರೆ ಬೇರೆ ವಿಧಾನಗಳಲ್ಲಿ ಮಾಡ್ಕೊಂಡು ಹೋಗ್ಬೋದು. ಸೊ ಅಭಿಮುಖ ಬಾಹುಗಳು ಸಮಾಂತರ ಆಗಿರೋದ್ರಿಂದ ಇಲ್ಲಿರುವಂಥ ಕೋನ ಸಿ ಬಿ ಡಿ ಮತ್ತು ಕೋನ ಎ ಡಿ ಬಿ ಝೆಡ್ ರೂಪದ ಕೋನಗಳು, ಆಲ್ಟರ್ನೇಟ್ ಆ್ಯಂಗಲ್ಸ್, ಪರ್ಯಾಯ ಕೋನಗಳು. ಸೊ ಸಮಾಂತರ ರೇಖೆಗಳನ್ನು ಛೇದಕ ರೇಖೆ ಛೇದಿಸಿದಾಗ ಪರ್ಯಾಯ ಕೋನಗಳು ಸಮನಾಗಿರುತ್ತೆ. ಆದ್ದರಿಂದ ಇದು 45 ಡಿಗ್ರಿ ಇರುತ್ತೆ. ಸೊ ಈ ಕೋನ 45 ಡಿಗ್ರಿ ಇರುತ್ತೆ. ಸೊ ಇವೆರಡು ಸಮಾಂತರ ರೇಖೆಗಳಾಗಿರೋದ್ರಿಂದ ಇಲ್ಲಿರುವಂಥ ಒಟ್ಟು ಡಿ ಕೋನ ಮತ್ತು ಎ ಕೋನ ಇವು ಪರಿಪೂರಕ ಕೋನಗಳಾಗಿರುತ್ತೆ. ಸೊ ಇಲ್ಲಿ 70 ಡಿಗ್ರಿ ಇದೆ ಅಂತ ಹೇಳಿದರೆ ಕೋನ ಡಿ ಒಟ್ಟು 110 ಡಿಗ್ರಿ ಇರಬೇಕಾಗತ್ತೆ. ಸೊ 110ರಲ್ಲಿ 45 ಕಳೆದಾಗ ನಮಗೆ 65 ಡಿಗ್ರಿ ಸಿಗುತ್ತೆ. ಅದು ಕೋನ ಸಿ ಡಿ ಬಿ ಅಳತೆ ಆಗಿರುತ್ತೆ. ಕೋನ ಸಿ ಡಿ ಬಿ ಇಸ್ ಈಕ್ವಲ್ ಟು 110 ಮೈನಸ್ 45 ಆಗುತ್ತೆ, ಅಂದರೆ 65 ಡಿಗ್ರಿ ಆಗುತ್ತೆ. ಸೊ in a parallelogram ABCD, AD and BC are parallel lines. So therefore ADB is equal to CBD. ADB is equal to CBD. Alternate angles, ಪರ್ಯಾಯ ಕೋನಗಳು ಸಮನಾಗಿರುತ್ತೆ. ಅದರಿಂದ ಇಲ್ಲಿರುವಂಥ ಕೋನ 45 ಡಿಗ್ರಿ ಇರುತ್ತೆ. 45. ನೆಕ್ಸ್ಟ್ ಎ ಬಿ ಮತ್ತು ಡಿ ಸಿ, ದೇ ಆರ್ ಪ್ಯಾರಲ್ ಲೈನ್ಸ್, ಸಮಾಂತರ ರೇಖೆಗಳು. ಆದ್ದರಿಂದ ಎ ಕೋನ ಮತ್ತು ಡಿ ಕೋನಗಳ ಮೊತ್ತ 180 ಡಿಗ್ರಿ ಇರುತ್ತೆ. ಅದರಲ್ಲಿ ಎ 70 ಕೊಟ್ಟಿದ್ದಾರೆ, ಆದ್ದರಿಂದ ಡಿ ಕೋನ 110 ಡಿಗ್ರಿ ಇರುತ್ತೆ. ಎ ಡಿ ಸಿ ಕೋನ 110 ಡಿಗ್ರಿ ಇರುತ್ತೆ. ಆ 110 ಡಿಗ್ರಿಯಲ್ಲಿ ಒಂದು ಭಾಗ 45 ಇದೆ. ಆ ಭಾಗವನ್ನು ತೆಗೆದಾಕಿದರೆ ನಮಗೆ ಕೋನ ಸಿ ಡಿ ಬಿ ಅಳತೆ ಸಿಗುತ್ತೆ. ಸಿ ಡಿ ಬಿ ಅಂತ ಹೇಳೋದು 65 ಡಿಗ್ರಿ ಆಗುತ್ತೆ. ಇದಿಷ್ಟು ಕಳೆದ ಪಾರ್ಟಲ್ಲಿ ಕೊಟ್ಟಿರುವಂಥ ಅಸೈನ್ಮೆಂಟ್ ಮತ್ತು ಅದರ ಉತ್ತರಗಳು. ಸೊ ಈ ಭಾಗದಲ್ಲಿ ಮಧ್ಯಬಿಂದು ಪ್ರಮೇಯದ ಬಗ್ಗೆ ನೋಡೋಣ. ಈಗಾಗಲೇ ನೀವು ಸ್ಟೇಟ್ ಸಿಲೆಬಸ್ಸಲ್ಲಿ ಇದನ್ನು ಅಧ್ಯಯನ ಮಾಡಿದರೆ ಈ ಮಧ್ಯಬಿಂದು ಪ್ರಮೇಯದ ಹೇಳಿಕೆ ಮತ್ತು ಅದಕ್ಕೆ ಸಂಬಂಧಪಟ್ಟಿರೋಂಥ ಪ್ರೂಫ್, ಸಾಧನೆಯನ್ನು ಕೂಡ ನೋಡಿರ್ತೀರಿ. ಆದರೆ NIOSದಲ್ಲಿ ಸಾಧನೆ ಮುಖ್ಯ ಅಲ್ಲ, ಅದರ ಹೇಳಿಕೆಯನ್ನು ಸ್ಪಷ್ಟವಾಗಿ ತಿಳ್ಕೊಂಡಿದ್ರೆ ನಿಮ್ಗೆ ಸಾಕಾಗುತ್ತೆ. ಸೊ ಹೇಳಿಕೆಯನ್ನು ನೀವು ಈಗಾಗಲೇ ಕಲ್ತಿರ್ತೀರಿ. ಸೊ ಒಂದು ತ್ರಿಭುಜದ ಯಾವುದೇ ಎರಡು ಬಾಹುಗಳ ಮಧ್ಯಬಿಂದುಗಳನ್ನು ಸೇರಿಸುವ ರೇಖಾಖಂಡವು ಮೂರನೇ ಬಾಹುವಿಗೆ ಸಮಾಂತರವಾಗಿರುತ್ತದೆ ಮತ್ತು ಅದರ ಅರ್ಧದಷ್ಟಿರುತ್ತದೆ. ಅದರ ಅಂದರೆ ಮೂರನೇ ಬಾಹುವಿನ ಅರ್ಧದಷ್ಟಿರುತ್ತೆ. ಸೊ ಡಿ ಅಂತ ಹೇಳೋದು ಅರ್ಧ ಬಿ ಸಿ ಆಗುತ್ತೆ. ಸೊ ಇದು ಮಧ್ಯಬಿಂದು ಪ್ರಮೇಯದ ಹೇಳಿಕೆ. ಸೊ ಒಂದು ತ್ರಿಭುಜದಲ್ಲಿ ಯಾವುದೇ ಎರಡು ಬಾಹುಗಳು, ಸೊ ನಾನಿಲ್ಲಿ ಪಿ ಕ್ಯೂ ಆರ್ ತ್ರಿಭುಜ ಅಂತ ತಗೊಳ್ತೇನೆ. ಇದರಲ್ಲಿ ಯಾವುದೇ ಎರಡು ಬಾಹುಗಳು ಪಿ ಕ್ಯೂ ಮತ್ತು ಪಿ ಆರ್ ತಗೊಂಡು ಅದರ ಮಧ್ಯಬಿಂದುಗಳನ್ನು ಸೇರಿಸಿದರೆ, ಒಂದು ವೇಳೆ ಇದರಲ್ಲಿ ಎ ಅಂತ ಹೇಳೋದು ಪಿ ಕ್ಯೂನ ಮಧ್ಯಬಿಂದು, ಬಿ ಅಂತ ಹೇಳೋದು ಪಿ ಆರ್ನ ಮಧ್ಯಬಿಂದು ಆಗಿದ್ದರೆ, ಈ ಮಧ್ಯಬಿಂದುಗಳನ್ನು ಸೇರಿಸುವ ರೇಖಾಖಂಡವು ಮೂರನೇ ಬಾಹುವಿಗೆ ಸಮಾಂತರವಾಗಿರುತ್ತೆ. ಆರ್ ಕ್ಯೂ ಮತ್ತು ಎ ಬಿಗಳು ಸಮಾಂತರ ಆಗಿರುತ್ತೆ ಹಾಗೂ ಎ ಬಿಯ ಅಳತೆ ಆರ್ ಕ್ಯೂನ ಅರ್ಧದಷ್ಟಿರುತ್ತೆ. ಸೊ ಇದು ಅರ್ಧ ಆರ್ ಕ್ಯೂ, ಕ್ಯೂ ಆರ್, ಅರ್ಧ ಕ್ಯೂ ಆರ್ ಆಗಿರುತ್ತೆ. ಸೊ ಒನ್ಸ್ ಅಗೇನ್, ಇನ್ ಎನಿ ಟ್ರಯಾಂಗಲ್, suppose I will take the triangle XYZ, the line segment joining the midpoints of any two sides, I will take the first two sides as ZX and ZY. Let M and N be the midpoints of ZX and ZY respectively. Then the line segment joining them. So MN is the line segment joining the midpoints of two sides. So it is parallel to the third side. So we considered ZX and ZY as the first two sides. So therefore now the third side is XY. So according to the statement of midpoint theorem, this MN is parallel to XZ and it is half of XZ. ಸೊ ಇದು ಮಧ್ಯಬಿಂದುವಿನ ಪ್ರಮೇಯ. ಈ ಪ್ರಮೇಯದ ಹೇಳಿಕೆಯನ್ನು ಚೆನ್ನಾಗಿ ಬಯರ್ಟ್ ಮಾಡಿಕೊಂಡು ಅದರ ಅರ್ಥವನ್ನು ತಿಳ್ಕೊಂಡಿದ್ರೆ ಸಾಕಾಗತ್ತೆ, ಅದರ ಪ್ರೂಫ್ ಅಗತ್ಯ ಇಲ್ಲ ನಿಮಗೆ. So in a triangle, the line segment joining the midpoints of any two sides is parallel to the third side and it is half of it.
ಹಾಫ್ ಆಫ್ ದ ಥರ್ಡ್ ಸೈಡ್. ಈ ಚಿತ್ರದಲ್ಲಿ ಡಿ ಇ ಮತ್ತು ಬಿ ಸಿಗಳು ಸಮಾಂತರ ಆಗಿರುತ್ತೆ, ಡಿ ಯು ಅರ್ಧ ಬಿ ಸಿ ಆಗಿರುತ್ತೆ. ಯಾವಾಗಂದರೆ ಡಿ ಮತ್ತು ಇಗಳು ಮಧ್ಯಬಿಂದುಗಳಾಗಿದ್ದರೆ. ಸೊ ಈ ಪ್ರಮೇಯದ ವಿಲೋಮ ಹೇಳಿಕೆಯನ್ನು ನೋಡೋಣ. ಸೊ ಒಂದು ತ್ರಿಭುಜದಲ್ಲಿ ಯಾವುದಾದರೂ ಒಂದು ಬಾಹುವಿನ ಮಧ್ಯಬಿಂದುವಿನಿಂದ ಇನ್ನೊಂದು ಬಾಹುವಿಗೆ ಸಮಾಂತರವಾಗಿ ಎಳೆದ ಸರಳ ರೇಖೆಯು ಮೂರನೇ ಬಾಹುವನ್ನು ಅರ್ಧಿಸುತ್ತದೆ. A line drawn from the midpoint of a side of a triangle parallel to another side, it bisects the third side. ABC ತ್ರಿಭುಜ ಈ ಥರ ಇದೆ. ಎ ಬಿಯ ಮಧ್ಯಬಿಂದು ಡಿ ತಗೊಳ್ತೀನಿ. ಸೊ ಡಿ ಮುಖಾಂತರ ಬಿ ಸಿಗೆ ಸಮಾಂತರವಾಗಿ ಒಂದು ರೇಖೆಯನ್ನು ಹೇಳಿದ್ರೆ, ನಾನು ಸಮಾಂತರ ರೇಖೆಯನ್ನು ಹೇಳಿದ್ರೆ ಅದು ಮೂರನೇ ಬಾಹು. ಈಗ ಮೂರನೇ ಬಾಹು ಯಾವುದಾಗುತ್ತೆ ಅಂದರೆ ಎ ಸಿ ಮೂರನೇ ಬಾಹು ಆಗುತ್ತೆ. ಯಾಕೆ ಅಂತ ಹೇಳಿದ್ರೆ ಮೊದಲು ನಾನು ಎ ಬಿಯ ಮಧ್ಯಬಿಂದು ತಗೊಂಡಿದ್ದೀನಿ. ಎ ಬಿ ಅಂತ ಹೇಳೋದು ಮೊದಲನೇ ರೇಖೆ, ಬಿ ಸಿಗೆ ಸಮಾಂತರವಾಗಿ ಎಳೆದಿದ್ದೀನಿ, ಬಿ ಸಿ ಅನ್ನೋದು ಎರಡನೇ ರೇಖೆ, ಇನ್ನು ಉಳಿದಿರೋದು ಎ ಸಿ ಮೂರನೇ ರೇಖಾಖಂಡ ಆಗಿರುತ್ತೆ. ಸೊ ಎ ಸಿ ಅನ್ನೋದು ಅರ್ಧಿಸುತ್ತದೆ. ಸೊ ಈ ಚಿತ್ರದಲ್ಲಿ ಇ ಅಂತ ಹೇಳೋದು ಎ ಸಿಯ ಮಧ್ಯಬಿಂದು ಆಗಿರುತ್ತೆ. ತ್ರಿಭುಜದ ಯಾವುದೇ ಒಂದು ಬಾಹುವಿನ ಮಧ್ಯಬಿಂದುವಿನಿಂದ ಇನ್ನೊಂದು ಬಾಹುವಿಗೆ ಸಮಾಂತರವಾಗಿ ಎಳೆದಂಥ ರೇಖೆಯು ಮೂರನೇ ಬಾಹುವನ್ನು ಅರ್ಧಿಸುತ್ತದೆ. ಸೊ ಇದು ಮಧ್ಯಬಿಂದು ಪ್ರಮೇಯದ ವಿಲೋಮ ಹೇಳಿಕೆ, ಕಾನ್ವರ್ಸ್ ಆಫ್ ಮಿಡ್ ಪಾಯಿಂಟ್ ಥಿಯರಮ್ ಅನ್ನೋದಕ್ಕೆ ಕರಿತೀವಿ ಇದನ್ನು. ಸೊ ಇದರ ಈ ಎರಡು ಹೇಳಿಕೆಗಳನ್ನು ಆಧಾರವಾಗಿ ಇಟ್ಟುಕೊಂಡು ಒಂದೆರಡು ಲೆಕ್ಕಗಳನ್ನು ಮಾಡೋಣ. ಸೊ ಇಲ್ಲೊಂದು ಲೆಕ್ಕ ಇದೆ ನೋಡಿ. ಎ ಬಿ ಸಿ ಡಿ ಒಂದು ಟ್ರಾಪಿಜ್ ಆಗಿದೆ, ಟ್ರಿಪೀಸಿಯಂ. ಎ ಡಿ ಮತ್ತು ಬಿ ಸಿಗಳು ಸಮಾಂತರವಲ್ಲದ ಬಾಹುಗಳು. ಸೊ ಇದರಲ್ಲಿ ಎ ಬಿ ಮತ್ತು ಡಿ ಸಿಗಳು ಸಮಾಂತರ ಬಾಹುಗಳು. ಸೊ ಎ ಡಿ ಮತ್ತು ಬಿ ಸಿಗಳು ಸಮಾಂತರ ಅಲ್ಲದ ಬಾಹುಗಳು. ಇ ಯು ಎ ಡಿಯ ಮಧ್ಯಬಿಂದು, ಇ ಎಫ್ ಸಮಾಂತರ ಎ ಬಿ, ಎಫ್ ಬಿ ಸಿಯ ಮಧ್ಯಬಿಂದು ಎಂದು ಸಾಧಿಸಿ. ತ್ರಿಭುಜ ಎ ಬಿ ಡಿ ಅನ್ನು ನಾವು ತೆಗೆದುಕೊಂಡರೆ ಇ ಅಂತ ಹೇಳೋದು ಒಂದು ಬಾಹುವಿನ ಮಧ್ಯಬಿಂದು, ಅದು ಎ ಬಿಗೆ ಸಮಾಂತರವಾಗಿ ಈ ಮುಖಾಂತರ ಒಂದು ರೇಖೆಯನ್ನು ಎಳೆದಿದ್ದೇವೆ. ಸೊ ಆದ್ದರಿಂದ ಅದು ತ್ರಿಭುಜದ ಮೂರನೇ ಬಾಹುವನ್ನು ಅರ್ಧಿಸುತ್ತದೆ. ಅಂದರೆ ಅರ್ಥ ಇದರಲ್ಲಿ ಈ ಚಿತ್ರದಲ್ಲಿ ಜಿ ಅಂತ ಹೇಳೋದು ಡಿ ಬಿಯ ಮಧ್ಯಬಿಂದು ಆಗಿರುತ್ತೆ. ಇಸ್ ಅಕಾರ್ಡಿಂಗ್ ಟು ದ ಕಾನ್ವರ್ಸ್ ಆಫ್ ದ ಸ್ಟೇಟ್ಮೆಂಟ್ ಆಫ್ ಮಿಡ್ ಪಾಯಿಂಟ್ ಥಿಯರಮ್. ಸೊ ಅದೇ ರೀತಿಯಲ್ಲಿ ತ್ರಿಭುಜ ಡಿ ಸಿ ಬಿ ಅಂತ ತೆಗೆದುಕೊಂಡಾಗ, ಸೊ ಇ ಎಫ್ ಅಂತ ಹೇಳೋದು ಎ ಬಿಗೆ ಸಮಾಂತರ ಆಗಿದ ಮೇಲೆ ಎ ಬಿ ಮತ್ತು ಡಿ ಸಿಗಳು ಸಮಾಂತರ ಆಗಿರೋದ್ರಿಂದ ಇ ಎಫ್ ಅಂತ ಹೇಳೋದು ಡಿ ಸಿಗೂ ಕೂಡ ಸಮಾಂತರ ಆಗಿರುತ್ತೆ. ಸೊ ಆದ್ದರಿಂದ ಜಿ ಮುಖಾಂತರ ಡಿ ಸಿಗೆ ಎಳೆದಿರುವಂಥ ರೇಖೆ ಬಿ ಸಿಯನ್ನು ಅರ್ಧಿಸುತ್ತದೆ. ಅದರ ಅರ್ಥ ಎಫ್ ಅಂತ ಹೇಳೋದು ಬಿ ಸಿಯ ಮಧ್ಯಬಿಂದು ಆಗಿರುತ್ತೆ. ಕನ್ಸಿಡರ್ ಟ್ರಯಾಂಗಲ್ ಎ ಬಿ ಡಿ ತ್ರಿಭುಜವನ್ನು ತೆಗೆದುಕೊಳ್ಳೋಣ. ಅದರಲ್ಲಿ ಇ ಎಫ್ ಮತ್ತು ಎ ಬಿಗಳು ಸಮಾಂತರ ರೇಖೆಗಳು ಅಂತ ಗೊತ್ತಿದೆ. ಜಿ ಅಂತ ಹೇಳೋದು ಒಂದು ಬಾಹುವಿನ ಮಧ್ಯಬಿಂದು ಅಂತ ಗೊತ್ತಿದೆ. ಆದ್ದರಿಂದ ಇಟ್ ಬೈಸೆಕ್ಟ್ಸ್ ದ ಅನದರ್ ಸೈಡ್, ಅಂದರೆ ಅದು ಬಿ ಡಿಯನ್ನು ಅರ್ಧಿಸುತ್ತದೆ. ಎ ಬಿ ಮತ್ತು ಡಿ ಸಿ ಸಮಾಂತರ ಆಗಿದೆ, ಇ ಎಫ್ ಮತ್ತು ಎ ಬಿ ಸಮಾಂತರ ಆಗಿದೆ. ಆದ್ದರಿಂದ ಇ ಎಫ್ ಮತ್ತು ಡಿ ಸಿಗಳು ಕೂಡ ಸಮಾಂತರ ಆಗಿರುತ್ತೆ. ಸೊ ತ್ರಿಭುಜ ಡಿ ಸಿ ಬಿ ಅಂತ ತೆಗೆದುಕೊಂಡಿದ್ದೀವಿ ನಾವೀಗ. ಅದರಲ್ಲಿ ಈಗಾಗಲೇ ನಮಗೆ ಜಿ ಅಂತ ಹೇಳೋದು ಡಿ ಬಿಯ ಮಧ್ಯಬಿಂದು ಅಂತ ಗೊತ್ತಿರೋದ್ರಿಂದ, ಜೊತೆಗೆ ಜಿ ಎಫ್ ಮತ್ತು ಡಿ ಸಿಗಳು ಸಮಾಂತರ ರೇಖೆ ಅಂತ ಗೊತ್ತಿರೋದ್ರಿಂದ ಎಫ್ ಅಂತ ಹೇಳೋದು ಬಿ ಸಿಯ ಮಧ್ಯಬಿಂದು ಆಗಿರುತ್ತೆ. ಸೊ ಇನ್ನೊಂದು ಲೆಕ್ಕವನ್ನು ನೋಡೋಣ. ಎ ಬಿ ಸಿ ಇಸ್ ಎ ಟ್ರಯಾಂಗಲ್ ಇನ್ ವಿಚ್ ಪಿ ಕ್ಯೂ ಆರ್ ಆರ್ ದ ಮಿಡ್ ಪಾಯಿಂಟ್ಸ್ ಆಫ್ ದ ಸೈಡ್ಸ್ ಎ ಬಿ, ಬಿ ಸಿ ಆ್ಯಂಡ್ ಸಿ ಎ ರೆಸ್ಪೆಕ್ಟಿವ್ಲಿ. ಎ ಬಿ is equal to 8 cm, ಬಿ ಸಿ is equal to 7 cm, ಸಿ ಎ is equal to 6 cm. Find the perimeter of triangle ಪಿ ಕ್ಯೂ ಆರ್. ಸೊ ಎ ಬಿ ಸಿ ತ್ರಿಭುಜದ ಬಾಹುಗಳನ್ನು ಕೊಟ್ಟಿದ್ದಾರೆ. ಅದರ ಬಾಹುಗಳ ಮಧ್ಯಬಿಂದುಗಳನ್ನು ಸೇರಿಸಿಬಿಟ್ಟು ಇನ್ನೊಂದು ತ್ರಿಭುಜ ಆಗಿದೆ, ಪಿ ಕ್ಯೂ ಆರ್ ತ್ರಿಭುಜ ಉಂಟಾಗಿದೆ. ಆ ಪಿ ಕ್ಯೂ ಆರ್ ತ್ರಿಭುಜದ ಸುತ್ತಳತೆಯನ್ನು ಕಂಡುಹಿಡಿಯಬೇಕು. ಸೊ ನಿಮಗಾಗಲೇ ಗೊತ್ತಿದೆ. ಸೊ ಅಕಾರ್ಡಿಂಗ್ ಟು ದ ಮಿಡ್ ಪಾಯಿಂಟ್ ಥಿಯರಮ್, ಹಿಯರ್ ಪಿ ಆರ್ ಈಸ್ ಪ್ಯಾರಲಲ್ ಟು ಬಿ ಸಿ ಆ್ಯಂಡ್ ಪಿ ಆರ್ ಈಸ್ ಹಾಫ್ ಆಫ್ ಬಿ ಸಿ. ಸೊ ಮಧ್ಯಬಿಂದು ಪ್ರಮೇಯದ ಪ್ರಕಾರ ಪಿ ಆರ್ ಅಂತ ಹೇಳೋದು ಬಿ ಸಿಗೆ ಸಮಾಂತರ ಆಗಿರುತ್ತೆ ಮತ್ತು ಬಿ ಸಿಯ ಅರ್ಧದಷ್ಟಿರುತ್ತೆ. ಆದ್ದರಿಂದ ಪಿ ಆರ್ನ ಬೆಲೆ ಇಲ್ಲಿಗ 3.5 ಸೆಂಟಿಮೀಟರ್ ಆಗಿರುತ್ತೆ. ಅದೇ ಥರದಲ್ಲಿ ಪಿ ಕ್ಯೂನ ಉದ್ದ ಎ ಸಿಯ ಉದ್ದದ ಅರ್ಧದಷ್ಟಿರುತ್ತೆ. ಏಕೆ ಪಿ ಮತ್ತು ಕ್ಯೂಗಳು ಎರಡು ಬಾಹುಗಳ ಮಧ್ಯಬಿಂದುಗಳು, ಅದು ಮೂರನೇ ಬಾಹುವಿನ ಅರ್ಧದಷ್ಟಿರುತ್ತೆ.
ಸೊ ಮೂರನೇ ಬಾಹು ಎ ಸಿ ಇಲ್ಲಿ 6 ಸೆಂಟಿಮೀಟರ್ ಇದೆ, ಪಿ ಕ್ಯೂ ಅಂತ ಹೇಳೋದು 3 ಸೆಂಟಿಮೀಟರ್ ಆಗುತ್ತೆ. ಸೊ ಚಿತ್ರದಲ್ಲಿ ಕ್ಯೂ ಆರ್ ಅಂತ ಹೇಳೋದು ಎ ಬಿಗೆ ಸಮಾಂತರ ಆಗಿರುತ್ತೆ ಮತ್ತು ಎ ಬಿಯ ಅರ್ಧದಷ್ಟು ಇರುತ್ತೆ, ಅಂದರೆ 4 ಸೆಂಟಿಮೀಟರ್ ಆಗುತ್ತೆ. ತ್ರಿಭುಜ ಪಿ ಕ್ಯೂ ಆರ್ನ ಸುತ್ತಳತೆಯನ್ನು ಕೇಳಿದ್ದಾರೆ ಈ ಪ್ರಶ್ನೆಯಲ್ಲಿ. ಸುತ್ತಳತೆ ಅಂತ ಹೇಳಿದರೆ ತ್ರಿಭುಜದ 3 ಬಾಹುಗಳ ಮೊತ್ತ. ಸೊ ಇಲ್ಲಿ ಬಾಹುಗಳು 3.5 ಸೆಂಟಿಮೀಟರ್, 3 ಸೆಂಟಿಮೀಟರ್ ಮತ್ತು 4 ಸೆಂಟಿಮೀಟರ್ ಇದೆ. ಅದರಿಂದ ಅವುಗಳ ಮೊತ್ತ 4 3 7 10.5. ಸೊ 10.5 ಸೆಂಟಿಮೀಟರ್ ಅಂತ ಹೇಳೋದು ತ್ರಿಭುಜ ಪಿ ಕ್ಯೂ ಆರ್ನ ಸುತ್ತಳತೆ ಆಗಿರುತ್ತೆ. ಸೊ ಚಿತ್ರದಲ್ಲಿ ಪಿ ಆರ್ ಅನ್ನೋದು ಅರ್ಧ ಬಿ ಸಿ ಆಗುತ್ತೆ. ಬಿ ಸಿ 7 ಸೆಂಟಿಮೀಟರ್ ಇರೋದ್ರಿಂದ ಪಿ ಆರ್ ಅಂದರೆ 3.5 ಸೆಂಟಿಮೀಟರ್ ಆಗುತ್ತೆ. ಪಿ ಕ್ಯೂ ಅಂತ ಹೇಳೋದು ಅರ್ಧ ಎ ಸಿ ಆಗುತ್ತೆ. ಎ ಸಿ 6 ಸೆಂಟಿಮೀಟರ್ ಇರೋದ್ರಿಂದ ಪಿ ಕ್ಯೂ 3 ಸೆಂಟಿಮೀಟರ್ ಆಗುತ್ತೆ. ಕ್ಯೂ ಆರ್ ಅಂತ ಹೇಳೋದು ಎ ಬಿಯ ಅರ್ಧದಷ್ಟಿದ್ದು 4 ಸೆಂಟಿಮೀಟರ್ ಆಗುತ್ತೆ. ಸೊ ಅದರ ಸುತ್ತಳತೆ ಕೇಳಿದಾಗ ಈ ಎಲ್ಲ ಅಳತೆಗಳನ್ನು ಕೂಡಿಸಿದರೆ ಸಿಗುತ್ತೆ ನಮಗೆ 10.5 ಸೆಂಟಿಮೀಟರ್ ಆಗಿರುತ್ತೆ. ಮಕ್ಕಳೇ, ಇದೇ ಚಿತ್ರ ಇದೇ ಪ್ರಶ್ನೆಯಲ್ಲಿ ಇನ್ನೂ ಪ್ರಶ್ನೆಗಳನ್ನು ಕೇಳ್ಬೋದು. ಸೊ ಬೇರೆ ಯಾವುದಾದ್ರೂ ತ್ರಾಪಿಜ್ಯದ ಸುತ್ತಳತೆಯನ್ನು ಕೇಳ್ಬೋದು. ಸೊ ಚಿತ್ರದಲ್ಲಿ 3 ಸಮಾಂತರ ಚತುರ್ಭುಜಗಳಿದ್ದಾವೆ, ಗುರುತಿಸ್ಬೋದಾ ಮಕ್ಕಳೇ? ಸೊ ಚಿತ್ರದಲ್ಲಿ ಬಿ ಕ್ಯೂ ಆರ್ ಪಿ ಅನ್ನೋದೊಂದು ಸಮಾಂತರ ಚತುರ್ಭುಜ ಇದೆ. ಕ್ಯೂ ಸಿ ಆರ್ ಪಿ ಸಮಾಂತರ ಚತುರ್ಭುಜ, ಎ ಪಿ ಕ್ಯೂ ಆರ್ ಇದು ಕೂಡ ಸಮಾಂತರ ಚತುರ್ಭುಜ. ಸೊ ಈ ಸಮಾಂತರ ಚತುರ್ಭುಜಗಳ ಸುತ್ತಳತೆಗಳನ್ನು ಕೇಳ್ಬೋದು. ತ್ರಾಪಿಜ್ಯಗಳು 3 ತ್ರಾಪಿಜ್ಯಗಳನ್ನು ನಾವು ಗುರುತಿಸ್ಬೋದು. ಬಿ ಸಿ ಆರ್ ಪಿ ತ್ರಾಪಿಜ್ಯ ಆಗಿದೆ. ಮಕ್ಕಳೇ, ಬಿ ಸಿ ಆರ್ ಪಿ ಈ ತ್ರಾಪಿಜ್ಯದ ಸುತ್ತಳತೆಯನ್ನು ಹೇಳ್ಬೋದಾ? ನೋಡಿ, ಈ ತ್ರಾಪಿಜ್ಯದ ಸುತ್ತಳತೆ ಹೇಳಬೇಕು ಅಂದರೆ ನಾವು ಬಿ ಸಿ ಪ್ಲಸ್ ಸಿ ಆರ್ ಪ್ಲಸ್ ಆರ್ ಪಿ ಪ್ಲಸ್ ಪಿ ಬಿ ಇವುಗಳನ್ನು ಕೂಡಿಸ್ಬೇಕು. ಸೊ ಬಿ ಸಿ 7 ಸೆಂಟಿಮೀಟರ್ ಇದೆ. ಇಲ್ಲಿ ಆರ್ ಅಂತ ಹೇಳೋದು ಎ ಸಿಯ ಮಧ್ಯಬಿಂದು, ಆದ್ದರಿಂದ ಇದು 3 ಸೆಂಟಿಮೀಟರ್ ಇರುತ್ತೆ. ಆರ್ ಸಿ ಅಂತ ಹೇಳೋದು 3 ಸೆಂಟಿಮೀಟರ್ ಇರುತ್ತೆ. ಪಿ ಆರ್ ಬಿ ಸಿಯ ಅರ್ಧದಷ್ಟು 3.5 ಸೆಂಟಿಮೀಟರ್ ಇದೆ. ಪಿ ಬಿ ಎ ಬಿಯ ಮಧ್ಯಬಿಂದು ಪಿ ಆಗಿರೋದ್ರಿಂದ ಪಿ ಬಿ 4 ಸೆಂಟಿಮೀಟರ್ ಆಗುತ್ತೆ. ಸೊ 7 ಸೆಂಟಿಮೀಟರ್, 3 ಸೆಂಟಿಮೀಟರ್, 3.5 ಸೆಂಟಿಮೀಟರ್ ಮತ್ತು 4 ಸೆಂಟಿಮೀಟರ್ ಇದನ್ನೆಲ್ಲ ಕೂಡಿಸಿದರೆ ತ್ರಾಪಿಜ್ಯ ಬಿ ಸಿ ಆರ್ ಪಿಯ ಸುತ್ತಳತೆ ಸಿಗುತ್ತೆ. ಮುಂದಿನ ವಿಷಯ ಸಮ ಅಂತಃಖಂಡಗಳ ಪ್ರಮೇಯ. ಸೊ 2 ಸಮಾಂತರ ರೇಖೆ ಇದ್ದು ಒಂದು ಛೇದಕ ರೇಖೆ ಇದ್ದಾಗ ಈ ಸಮಾಂತರ ರೇಖೆಗಳ ನಡುವೆ ಇರುವಂಥ ಈ ಭಾಗವನ್ನು, ಸಮಾಂತರ ರೇಖೆಗಳಾಗಿರಬೇಕು ಅಂತಿಲ್ಲ, ಸೊ ಯಾವುದೇ 2 ರೇಖೆಗಳಿರ್ಬೋದು, ಈ ಥರ ಒಂದು ಛೇದಕ ರೇಖೆ ಛೇದಿಸಿದಾಗ ಆ ಛೇದಕ ರೇಖೆ ಈ ಥರ ಏನು ಭಾಗಗಳಾಗುತ್ತೆ, ಈ ಭಾಗಗಳನ್ನು ಅಂತಃಖಂಡಗಳು ಅನ್ನೋದ ಕರಿತೀವಿ. ಸೊ ಇಲ್ಲಿ ಸಮ ಅಂತಃಖಂಡಗಳು ಅಂತ ಹೇಳಿದರೆ ಈ ಚಿತ್ರದಲ್ಲಿ ಒಂದು ವೇಳೆ ಎ ಬಿ ಅನ್ನೋದು ಒಂದು ಅಂತಃಖಂಡ, ಬಿ ಸಿ ಅನ್ನೋದು ಒಂದು ಅಂತಃಖಂಡ ಭಾಗಗಳಿವು, ಸಿ ಡಿ ಅಂತ ಹೇಳೋದೊಂದು ಅಂತಃಖಂಡ ಇದೆ. ಸೊ ಒಂದು ವೇಳೆ ಇಲ್ಲಿರುವಂಥ 4 ರೇಖೆಗಳು ಸಮಾಂತರ ರೇಖೆಗಳಾಗಿದ್ದರೆ, ಪಿ ರೇಖೆ, ಕ್ಯೂ ರೇಖೆ, ಆರ್ ರೇಖೆ ಮತ್ತು ಎಸ್ ರೇಖೆಗಳು ಸಮಾಂತರ ರೇಖೆಗಳಾಗಿದ್ದು ಎ ಬಿ, ಬಿ ಸಿ ಮತ್ತು ಸಿ ಡಿ ಇವುಗಳು ಒಂದೇ ಅಳತೆಯನ್ನು ಹೊಂದಿದರೆ, ಸೊ ಆ ಸಂದರ್ಭದಲ್ಲಿ ನೋಡೋಟ್ ಏನಾಗಿರುತ್ತೆ ಅಂತ ಹೇಳಿದ್ರೆ ಎಂ ಛೇದಕದಿಂದ ಉಂಟಾಗಿರುವಂತಹ ಅಂತಃಖಂಡಗಳು ಕೂಡ ಸಮನಾಗಿರುತ್ತೆ. ಸೊ ಎಲ್ ಎಮ್, ಎಮ್ ಎನ್ ಮತ್ತು ಎನ್ ಎಕ್ಸ್ಗಳು ಕೂಡ ಸಮನಾಗಿರುತ್ತೆ. ಆದರೆ ಅದು ಎ ಬಿ ಇದ್ದಷ್ಟೇ ಎಲ್ ಎಮ್ ಇರಬೇಕು ಅಂತೇನಿಲ್ಲ. ನಾನು ಎಮ್ ರೇಖೆಯನ್ನು ಅಲ್ಲಿ ಎಳೆಯೋ ಬದಲಿಗೆ ಹೀಗೆ ಎಳಿತೀನಿ ಅಂತ ಇಟ್ಕೊಳ್ಳಿ, ಇದು ಎಮ್ ರೇಖೆ. ಸೊ ಏನಾಗಿರುತ್ತೆ ಅಂತ ಹೇಳಿದರೆ ಈ ಭಾಗ, ಇದಕ್ಕೊಂದು ಹೆಸರು ಕೊಡೋಣ ಅದಕ್ಕೆ, ಇ ಎಫ್. ಇ ಎಫ್ ಎಷ್ಟು ಅಳತೆ ಇರುತ್ತೋ ಎಫ್ ಜಿ ಅಷ್ಟೇ ಅಳತೆ ಇರುತ್ತೆ, ಜಿ ಹೆಚ್ ಕೂಡ ಅಷ್ಟೇ ಅಳತೆ ಇರುತ್ತೆ. ಯಾವಾಗ ಅಂತ ಹೇಳಿದರೆ ಕೊಟ್ಟಿರುವ ರೇಖೆಗಳು ಸಮಾಂತರ ರೇಖೆಗಳಾಗಿದ್ದು ಎ ಬಿ ಇಸ್ ಈಕ್ವಲ್ ಟು ಬಿ ಸಿ ಇಸ್ ಈಕ್ವಲ್ ಟು ಸಿ ಡಿ ಆಗಿದ್ದರೆ, ಸೊ ಈ ಚಿತ್ರದಲ್ಲಿ ಎಲ್ ಎಮ್ ಇಸ್ ಈಕ್ವಲ್ ಟು ಎಮ್ ಎನ್ ಇಸ್ ಈಕ್ವಲ್ ಟು ಎನ್ ಎಕ್ಸ್ ಆಗಿರುತ್ತೆ. ಹಾಗೆಯೇ ಇ ಎಫ್ ಇಸ್ ಈಕ್ವಲ್ ಟು ಎಫ್ ಜಿ ಇಸ್ ಈಕ್ವಲ್ ಟು ಜಿ ಹೆಚ್ ಕೂಡ ಆಗಿರುತ್ತೆ. ಹೇಳಿಕೆಯನ್ನು ನೋಡೋಣ. 3 ಅಥವಾ ಹೆಚ್ಚು ಸಮಾಂತರ ರೇಖೆಗಳು ಒಂದು ಛೇದಕ ರೇಖೆಯ ಮೇಲೆ ಉಂಟು ಮಾಡುವ ಅಂತಃಖಂಡಗಳು ಸಮನಾಗಿದ್ದರೆ ಇನ್ನೊಂದು ಛೇದಕದ ಮೇಲೆ ಉಂಟಾಗುವ ಅನುರೂಪ ಅಂತಃಖಂಡಗಳು ಕೂಡ ಸಮನಾಗಿರುತ್ತವೆ. ಸಮನಾಗಿಲ್ಲದೇನೆ ಒಂದು ವೇಳೆ ಎ ಬಿ ಮತ್ತು ಬಿ ಸಿಗಳು ಯಾವುದೋ ಒಂದು ಅನುಪಾತದಲ್ಲಿದ್ದರೆ ಅದೇ ಅನುಪಾತದಲ್ಲಿ ಎಲ್ ಎಮ್ ಮತ್ತು ಎಮ್ ಎನ್ ಕೂಡ ಇರುತ್ತೆ. ಸೊ ಒಂದು ಲೆಕ್ಕವನ್ನು ನೋಡೋಣ. ಸೊ ಇನ್ ದ ಫಿಗರ್ ಎಲ್ ಎಮ್ ಇಸ್ ಈಕ್ವಲ್ ಟು ಎಮ್ ಝೆಡ್ ಇಸ್ ಈಕ್ವಲ್ ಟು 3 ಸೆಂಟಿಮೀಟರ್. ಸೊ ಲೆಕ್ಕವನ್ನು ಓದ್ತಾ ಇದ್ದಂತೆ ಕೊಟ್ಟಿರುವಂಥ ಅಳತೆಗಳನ್ನು ಚಿತ್ರದ ಮೇಲೆ ಹಾಕೊಂಡ್ಬಂದ್ಬಿಡೋಣ.
ಎಲ್ ಎಮ್ ಇಸ್ ಈಕ್ವಲ್ ಟು ಎಮ್ ಜೆಡ್ ಇಸ್ ಈಕ್ವಲ್ ಟು 3 ಸೆಂಟಿಮೀಟರ್. ಚಿತ್ರದಲ್ಲಿ ಎಲ್ ಎಮ್ ಎಲ್ಲಿದೆ ಹುಡುಕಿ. ಸೊ ಇದು ಎಲ್ ಎಮ್ 3 ಸೆಂಟಿಮೀಟರ್, ಎಮ್ ಜೆಡ್ 3 ಸೆಂಟಿಮೀಟರ್. ಫೈಂಡ್ ಎಕ್ಸ್ ವೈ, ಎಕ್ಸ್ ಪಿ ಆ್ಯಂಡ್ ಬಿ ಜೆಡ್. ಸೊ ಎಕ್ಸ್ ಪಿ, ಸೊ ಇದು ಸ್ಮಾಲ್ ಲೆಟರ್ ಪಿ, ಇದರ ರೇಖಾಖಂಡ ಛೇದಕ ರೇಖೆ ಪಿ ಅನ್ನು ಹೆಸರಿಸಿದ್ದೇವೆ, ಚಿಕ್ಕ ಅಕ್ಷರವನ್ನು ಬಳಸಿದ್ದೀವಿ. ಸೊ ಬಿಂದುವನ್ನು ಹೆಸರಿಸಬೇಕಾದ್ರೆ ನಾವು ಯಾವಾಗಲೂ ದೊಡ್ಡ ಅಕ್ಷರವನ್ನು ಬಳಸ್ತೀವಿ. ಅದರಿಂದ ಎಕ್ಸ್ ಪಿ ಈ ಚಿತ್ರದಲ್ಲಿ ಎಲ್ಲಿದೆ ಅಂದರೆ ಎಲ್ಲಿದೆ, ಇದು ಎಕ್ಸ್ ಪಿ. ಸೊ ಎಕ್ಸ್ ಪಿಯನ್ನು ನಾವು ಕಂಡುಹಿಡಿಬೇಕು. ಹಾಗೆಯೇ ಎಕ್ಸ್ ವೈಯನ್ನು ಕಂಡುಹಿಡಿಬೇಕು. ಎಕ್ಸ್ ವೈ ಎಲ್ಲಿದೆ, ಎಷ್ಟು ಅಂತ ಕಂಡುಹಿಡಿಬೇಕು. ಬಿ ಜೆಡ್ಡನ್ನು ಕಂಡುಹಿಡಿಬೇಕು, ಇದು ಬಿ ಜೆಡ್. ಸೊ ಇದನ್ನೆಲ್ಲ ನಾವು ಯಾವಾಗ ಕಂಡುಹಿಡಿಬೋದು ಅಂತ ಹೇಳಿದರೆ, ಇವು 3 ಸಮಾಂತರ ರೇಖೆಗಳಾಗಿದ್ದು ಎ ಬಿಯ ಅಳತೆ ಗೊತ್ತಿದ್ದರೆ ಬಿ ಜೆಡನ್ನು ಕಂಡುಹಿಡಿಬೋದು, ವೈ ಜೆಡ್ನ ಅಳತೆ ಕೊಟ್ಟಿದ್ದರೆ ಎಕ್ಸ್ ವೈ ಕಂಡುಹಿಡಿಬೋದು, ಹಾಗೆ ಪಿ ಕ್ಯೂನ ಅಳತೆ ಗೊತ್ತಿದ್ದರೆ ನಮಗೆ ಎಕ್ಸ್ ಪಿಯ ಅಳತೆಯನ್ನು ಕಂಡುಹಿಡಿಬೋದು. ಸೊ ಲೆಕ್ಕವನ್ನು ಮುಂದೆ ಓದ್ಕೊಂಡು ಹೋಗೋಣ. ಗಿವನ್ ದಟ್ ಎಲ್, ಎಮ್ ಆ್ಯಂಡ್ ಎನ್ ಆರ್ ಪ್ಯಾರಲಲ್ ಲೈನ್ಸ್, ಎಲ್ ಇಸ್ ಪ್ಯಾರಲಲ್ ಟು ಎಮ್ ಆ್ಯಂಡ್ ಎಮ್ ಇಸ್ ಪ್ಯಾರಲಲ್ ಟು ಎನ್. ಸೊ 3 ಕೊಟ್ಟಿರುವಂಥ ರೇಖೆಗಳು ಸಮಾಂತರ ರೇಖೆಗಳನ್ನು ಕೊಟ್ಟಿದ್ದಾರೆ. ಹಾಗೆ ಅಳತೆಗಳು ಪಿ ಕ್ಯೂ ಇಸ್ ಈಕ್ವಲ್ ಟು 3.2 ಸೆಂಟಿಮೀಟರ್ ಕೊಟ್ಟಿದ್ದಾರೆ, ಪಿ ಕ್ಯೂ 3.2 ಸೆಂಟಿಮೀಟರ್. ಸೊ ಈಗಾಗಲೇ ಕಲ್ತಿರುವಂಥ ಹೇಳಿಕೆಯ ಪ್ರಕಾರ, ಇಫ್ ದ ಇಂಟರ್ಸೆಪ್ಟ್ಸ್ ಮೇಡ್ ಬೈ ಒನ್ ಟ್ರಾನ್ಸ್ವರ್ಸಲ್ ಆನ್ 3 or more parallel lines are equal, then the intercepts made by the other transversals are also equal ಅನ್ನೋಂಥ ಸ್ಟೇಟ್ಮೆಂಟನ್ನು ನಾವೀಗ ನೋಡಿದ್ದೀವಿ. ಸೊ ಆದ ಕಾರಣ ಈ ಚಿತ್ರದಲ್ಲಿ ಪಿ ಕ್ಯೂ 3.2 ಸೆಂಟಿಮೀಟರ್ ಇದ್ಮೇಲೆ ಎಕ್ಸ್ ಪಿ ಕೂಡ 3.2 ಸೆಂಟಿಮೀಟರ್ ಆಗುತ್ತೆ. ಸೊ ಈ ಚಿತ್ರದಲ್ಲಿ ಎಕ್ಸ್ ಪಿ ಅಂತ ಹೇಳೋದು 3.2 ಸೆಂಟಿಮೀಟರ್ ಆಗುತ್ತೆ. ಹಾಗೆಯೇ ಎಕ್ಸ್ ವೈ ಇಲ್ಲದೆ ಲೆಕ್ಕವನ್ನು ಮುಂದೆ ಓದ್ಕೊಂಡು ಹೋದರೆ ವೈ ಝೆಡ್ನ ಅಳತೆಯನ್ನು ಕೊಟ್ಟಿದ್ದಾರೆ ಅವರು. ಸೊ ವೈ ಝೆಡ್ ಇಸ್ ಈಕ್ವಲ್ ಟು 3.4 ಸೆಂಟಿಮೀಟರ್ ಕೊಟ್ಟಿದ್ದಾರೆ. ಸೊ ವೈ ಝೆಡ್ ಎಷ್ಟಿರುತ್ತೋ ಎಕ್ಸ್ ವೈ ಕೂಡ ಅಷ್ಟೇ ಇರುತ್ತೆ. ಸೊ ಆದ್ದರಿಂದ ಎಕ್ಸ್ ವೈ ಅಂತ ಹೇಳೋದು 3.4 ಸೆಂಟಿಮೀಟರ್ ಇರುತ್ತೆ. ಹಾಗೆಯೇ ಲೆಕ್ಕದಲ್ಲಿ ಬಿ ಝೆಡ್ನ ಕೇಳಿದ್ದಾರೆ ಅವರು ಎಷ್ಟೊಂದು ಕಂಡುಹಿಡಲಿಕ್ಕೆ. ಎ ಬಿ ಅಳತೆಯನ್ನು ಕೊಟ್ಟಿದ್ದಾರೆ. ಎ ಬಿ ಇಸ್ ಈಕ್ವಲ್ ಟು 3.5 ಸೆಂಟಿಮೀಟರ್ ಕೊಟ್ಟಿದ್ದಾರೆ. ಆದ್ದರಿಂದ ಬಿ ಝೆಡ್ ಕೂಡ 3.5 ಸೆಂಟಿಮೀಟರ್ ಇರುತ್ತೆ. 3 ಸಮಾಂತರ ರೇಖೆಗಳಾಗಿದ್ದಾವೆ. ಆದ್ದರಿಂದ ಪಿ ಎಕ್ಸ್ ಇಸ್ ಈಕ್ವಲ್ ಟು ಪಿ ಕ್ಯೂ ಆಗಿರುತ್ತೆ, ಎಕ್ಸ್ ವೈ ಇಸ್ ಈಕ್ವಲ್ ಟು ವೈ ಝೆಡ್ ಆಗಿರುತ್ತೆ, ಎ ಬಿ ಇಸ್ ಈಕ್ವಲ್ ಟು ಬಿ ಝೆಡ್ ಆಗಿರುತ್ತೆ. ಎಕ್ಸ್ ವೈ ಇಸ್ ಈಕ್ವಲ್ ಟು 3.4 ಸೆಂಟಿಮೀಟರ್, ಎಕ್ಸ್ ಪಿ ಇಸ್ ಈಕ್ವಲ್ ಟು 3.2 ಸೆಂಟಿಮೀಟರ್ ಮತ್ತು ಬಿ ಝೆಡ್ ಇಸ್ ಈಕ್ವಲ್ ಟು 3.5 ಸೆಂಟಿಮೀಟರ್ ಆಗುತ್ತೆ. ಸೊ ಲೆಕ್ಕವನ್ನು ಮುಂದುವರಿಸಿಬಿಟ್ಟು ಎಕ್ಸ್ ಝೆಡ್ನ ಅಳತೆಯನ್ನು ಏನಾದರೂ ಕೇಳಿದರೆ ಎಕ್ಸ್ ವೈ ಇಸ್ ಈಕ್ವಲ್ ಟು 3.4 ಸೆಂಟಿಮೀಟರ್ ಇರೋದರಿಂದ ವೈ ಝೆಡ್ ಕೂಡ 3.4 ಸೆಂಟಿಮೀಟರ್. ಸೊ ಎಕ್ಸ್ ಝೆಡ್ನ ಅಳತೆಯನ್ನು ಕೇಳಿದರೆ ಅವೆರಡನ್ನ ಕೂಡಿಸಿದಾಗ ನಮಗೆ ಸಿಗುತ್ತೆ. ಸೊ 6.8 ಸೆಂಟಿಮೀಟರ್ ಆಗಿರುತ್ತೆ. ಸೊ ಅದೇ ಥರದಲ್ಲಿ ಎಕ್ಸ್ ಕ್ಯೂನ ಅಳತೆ ಕೇಳಿದರೆ 3.2 ಪ್ಲಸ್ 3.2, ಸೊ 6.4 ಸೆಂಟಿಮೀಟರ್ ಆಗುತ್ತೆ. ಸೊ ಈ ಥರದಲ್ಲಿ ಅಲ್ಲಿರುವಂಥ ಅಂತಃಖಂಡಗಳ ಅಳತೆಯನ್ನು ನಾವು ಕಂಡುಹಿಡಿಯಬಹುದು. ಮಕ್ಕಳೇ, ಈ ಪಾಠನ್ನು ಇಲ್ಲಿಗೆ ನಿಲ್ಲಿಸೋಣ, ಎಷ್ಟು ಸಾಕಾಗತ್ತೆ. ಈ ಚಾಪ್ಟರ್ನ ಮೇಲೆ ಇನ್ನೊಂದು ಭಾಗವನ್ನು ತೆಗೆದುಕೊಂಡು ಈ ಚಾಪ್ಟರನ್ನು ಪೂರ್ಣಗೊಳಿಸೋಣ. ಸೊ ಇದಿಷ್ಟು ಹೋಮ್ವರ್ಕ್ ಪ್ರಶ್ನೆಗಳು, ಹೋಮ್ ಅಸೈನ್ಮೆಂಟ್. ಚಿತ್ರದಲ್ಲಿ ಎ ಮತ್ತು ಸಿಗಳು ಪಿ ಕ್ಯೂವನ್ನು 3 ಸಮಭಾಗಗಳನ್ನಾಗಿ ಮಾಡಿದೆ. ಸೊ ಚಿತ್ರದಲ್ಲಿ ಎ ಮತ್ತು ಸಿಗಳು ಎ ಕ್ಯೂವನ್ನು 3 ಸಮಭಾಗಗಳನ್ನು ಮಾಡಿದೆ. ಪಿ ಎ ಎಷ್ಟು ಉದ್ದ ಇರುತ್ತೋ ಎ ಸಿ ಅಷ್ಟೇ ಉದ್ದ ಇರುತ್ತೆ, ಸಿ ಕ್ಯೂ ಅಷ್ಟೇ ಉದ್ದ ಇರುತ್ತೆ ವಿಭಾಗಿಸಿದೆ. ಬಿ ಮತ್ತು ಡಿಗಳು ಪಿ ಆರ್ ಅನ್ನು ತ್ರಿಭಾಗಿಸುತ್ತವೆ ಎಂದು ಸಾಧಿಸಿ. ಜೊತೆಯಲ್ಲಿ ಇಲ್ಲಿ ಕನ್ನಡದಲ್ಲಿ ಟ್ರಾನ್ಸ್ಲೇಟ್ ಮಾಡಬೇಕಾದ್ರೆ ಕೆಲವು ಭಾಗ ಬಿಟ್ಟು ಹೋಗಿದೆ, ಪ್ರಶ್ನೆಯ ಕೆಲವು ಭಾಗ. ಸೊ ಪ್ರಶ್ನೆಯಲ್ಲಿ ಇನ್ನೇನು ಕೊಟ್ಟಿದ್ದಾರೆ ಅಂದರೆ ಎ ಬಿ ಸಿ ಡಿ ಮತ್ತು ಕ್ಯೂ ಆರ್ಗಳು ಸಮಾಂತರ ರೇಖೆಗಳು ಅಂತ ಕೊಟ್ಟಿದ್ದಾರೆ ಇಲ್ಲಿ. ಸೊ ಇವು 3 ಕೂಡ ಸಮಾಂತರ ರೇಖೆಗಳು. ಇಂಗ್ಲೀಷಲ್ಲಿದೆ ಅದು, ಕನ್ನಡದಲ್ಲಿ ಪ್ರಶ್ನೆಯ ಆ ಭಾಗ ಬಿಟ್ಟು ಹೋಗಿದೆ. ಸೊ 3 ಸಮಾಂತರ ರೇಖೆಗಳು. ಈಗ ನೀವು ಇಲ್ಲಿರುವಂಥ ತ್ರಿಭುಜವನ್ನು ತಗೊಂಡ್ರೆ ಈ ತ್ರಿಭುಜಕ್ಕೆ ಇದು ಮಧ್ಯಬಿಂದು ಆಗುತ್ತೆ. ಸೊ ಆದ್ದರಿಂದ ತ್ರಿಭುಜದ ಮಧ್ಯಬಿಂದುವಿನ ಮುಖಾಂತರ ಇನ್ನೊಂದು ರೇಖೆಗೆ ಸಮಾಂತರವಾಗಿರೋ ಎಳೆದಿರುವಂಥ ರೇಖೆ 3ನೇ ಬಾಹುವನ್ನು ಅರ್ಧಿಸುತ್ತದೆ. ಸೊ ಆದ್ದರಿಂದ ಇದೇನಾಗಿರುತ್ತೆ ಅಂತ ಹೇಳಿದರೆ ಪಿ ಡಿಗೆ ಬಿ ಅಂತ ಹೇಳೋದು ಮಧ್ಯಬಿಂದು ಆಗಿರುತ್ತೆ. ಸೊ ಮಧ್ಯಬಿಂದು ಪ್ರಮೇಯದ ವಿಲೋಮ ಹೇಳಿಕೆ, ಕಾನ್ವರ್ಸ್ ಸ್ಟೇಟ್ಮೆಂಟ್ ಆಫ್ ಮಿಡ್ ಪಾಯಿಂಟ್ ಥಿಯರಮ್, ಅದರ ಪ್ರಕಾರ ಬಿ ಅಂತ ಹೇಳೋದು ಪಿ ಡಿಯ ಮಧ್ಯಬಿಂದು ಆಗಿರುತ್ತೆ. ಆಮೇಲೆ ಅಂತಃಖಂಡ ಪ್ರಮೇಯದ ಹೇಳಿಕೆಯ ಪ್ರಕಾರ ಇಲ್ಲಿರುವಂಥ 3 ರೇಖೆಗಳು ಸಮಾಂತರ ರೇಖೆಗಳಾಗಿದ್ದು, ಸೊ ಈ 3 ಭಾಗಗಳು ಪಿ ಎ, ಎ ಸಿ ಮತ್ತು ಸಿ ಕ್ಯೂ ಇವು ಪರಸ್ಪರ ಸಮ ಇರೋದ್ರಿಂದ ಸೊ ಇನ್ನೊಂದು ಛೇದಕ ರೇಖೆಯಿಂದ ಉಂಟಾಗಿರುವಂಥ ಅಂತಃಖಂಡಗಳು ಸಮನಾಗುತ್ತವೆ. ಅಂದರೆ ಪಿ ಬಿ, ಬಿ ಕ್ಯೂ ಮತ್ತು ಡಿ ಆರ್ ಅದು ಕೂಡ ಸಮನಾಗಿರುತ್ತೆ.
ಸೊ ಆದ್ದರಿಂದ ಬಿ ಮತ್ತು ಡಿಗಳು ಪಿ ಆರನ್ನು ತ್ರಿಭಾಗಿಸುತ್ತವೆ. ಇಟ್ ಟ್ರೈಸೆಕ್ಟ್ಸ್ ದ ಪಿ ಆರ್. ಬಿ ಆ್ಯಂಡ್ ಡಿ ಟ್ರೈಸೆಕ್ಟ್ಸ್ ಪಿ ಆರ್. ಸೊ ಆ ಥರದಲ್ಲಿ ಅದನ್ನು ಮಾಡಬೇಕಾಗುತ್ತೆ. ಸೊ ಎರಡನೇ ಲೆಕ್ಕ, ಇನ್ ದ ಫಿಗರ್ ಎಲ್, ಎಮ್ ಆ್ಯಂಡ್ ಎನ್ ಆರ್ 3 ಈಕ್ವಿಡಿಸ್ಟೆಂಟ್ ಪ್ಯಾರಲಲ್ ಲೈನ್ಸ್. ಸೊ ಈಕ್ವಿಡಿಸ್ಟೆಂಟ್ ಪ್ಯಾರಲಲ್ ಲೈನ್ಸ್ ಅಂದರೆ ನಿಮ್ಗೆ ಗೊತ್ತಿರುತ್ತೆ, ಇವುಗಳ ನಡುವಿನ ಅಂತರ ಎಷ್ಟಿದೆಯೋ ಇವುಗಳ ನಡುವಿನ ಅಂತರನೂ ಅಷ್ಟೇ ಇರುತ್ತೆ. ಸೊ ಎಲ್, ಎಮ್, ಎನ್ 3 ರೇಖೆಗಳಿದ್ದಾವೆ. ಅವುಗಳ ಸಮ ಅಂತರದಲ್ಲಿರುವಂಥ, ಸಮ ದೂರದಲ್ಲಿರುವಂಥ ಸಮಾಂತರ ರೇಖೆಗಳಾಗಿದೆ. ಬಿ ಸಿ ಈಸ್ ಈಕ್ವಲ್ ಟು 2 ಸೆಂಟಿಮೀಟರ್. ಬಿ ಸಿ ಇಲ್ಲಿದೆ 2 ಸೆಂಟಿಮೀಟರ್. ಎಲ್ ಎಮ್ ಈಸ್ ಈಕ್ವಲ್ ಟು 2.5 ಸೆಂಟಿಮೀಟರ್. ಎಲ್ ಎಮ್ ಇಲ್ಲಿದೆ 2.5 ಸೆಂಟಿಮೀಟರ್. ಮತ್ತು ಎ ಡಿ ಸಮಾಂತರ ಪಿ ಕ್ಯೂ. ಸೊ ಇಲ್ಲಿರುವಂಥ ಎ ಡಿ ಮತ್ತು ಪಿ ಕ್ಯೂ ಇವು ಕೂಡ ಸಮಾಂತರ ರೇಖೆಗಳು. ಅಭಿಮುಖ ಬಾಹುಗಳು ಸಮನಾಗಿರ್ತವೆ. ಈಗ ಸಮ ಮತ್ತು ಸಮಾಂತರ ಆಗಿದೆ, ಸಮಾಂತರ ಚತುರ್ಭುಜಗಳು ಉಂಟಾಗುತ್ತದೆ. ಆದರೆ ಎಮ್ ಎಸ್ ಮತ್ತು ಎಮ್ ಎನ್ಗಳ ಅಳತೆಯನ್ನು ಕಂಡುಹಿಡಿಯಿರಿ. ಸೊ ಎಮ್ ಎಸ್ ಅಳತೆ ಕಂಡುಹಿಡಿಯಬೇಕು ಅಂದರೆ ಇಲ್ಲಿ ಇದು ಸಮ ದೂರದಲ್ಲಿರುವಂಥ ಸಮಾಂತರ ರೇಖೆಗಳಾಗಿರೋದ್ರಿಂದ ಬಿ ಸಿ ಎಷ್ಟಿರುತ್ತೋ ಸಿ ಇ ಅಷ್ಟೇ ಇರುತ್ತೆ, 2 ಸೆಂಟಿಮೀಟರ್ ಇರುತ್ತೆ. ಸೊ ಈ ಚಿತ್ರದಲ್ಲಿ ಬಿ ಆರ್ ಮತ್ತು ಸಿ ಎಮ್ ಇವು ಸಮಾಂತರ ರೇಖೆಗಳು. ಬಿ ಸಿ ಮತ್ತು ಆರ್ ಎಮ್ ಇದು ಕೂಡ ಸಮಾಂತರ ರೇಖೆಗಳು. ಅಂದರೆ ಸಿ ಎಮ್ ಆರ್ ಬಿ ಒಂದು ಸಮಾಂತರ ಚತುರ್ಭುಜ ಆಗಿರುತ್ತೆ. ಸೊ ಸಮಾಂತರ ಚತುರ್ಭುಜದ ಅಭಿಮುಖ ಬಾಹುಗಳು ಸಮನಾಗೋದ್ರಿಂದ ಎಮ್ ಆರ್ ಅಥವಾ ಆರ್ ಎಮ್ ಅದು ಕೂಡ 2 ಸೆಂಟಿಮೀಟರ್ ಇರುತ್ತೆ. ಸೊ ಅವ್ರೇನು ಕೇಳಿದ್ದಾರೆ ಅಂದರೆ ಎಮ್ ಎಸ್ ಅಳತೆಯನ್ನು ಕೇಳಿದ್ದಾರೆ. ಸೊ ಆರ್ ಎಮ್ 2 ಸೆಂಟಿಮೀಟರ್ ಮೇಲೆ ಎಮ್ ಎಸ್ ಕೂಡ 2 ಸೆಂಟಿಮೀಟರ್ ಇರುತ್ತೆ. ಹಾಗೆಯೇ ಎಮ್ ಎನ್ ಅಳತೆಯನ್ನು ಕೇಳಿದ್ದಾರೆ. ಸೊ ಈ ಚಿತ್ರದಲ್ಲಿ ಎಮ್ ಎನ್ ಅಂತ ಹೇಳೋದು ಎಲ್ ಎಮ್ ಎಷ್ಟಿರುತ್ತೋ ಎಮ್ ಎನ್ ಅಷ್ಟೇ ಇರುತ್ತೆ, 2.5 ಸೆಂಟಿಮೀಟರ್ ಆಗಿರುತ್ತೆ. ಮಕ್ಕಳೇ ಹೋಮ್ವರ್ಕನ್ನು ನೀವು ಕೂತ್ಕೊಂಡು ಹೇಳಿರೋದನ್ನು ಇನ್ನೊಂದು ಸತಿ ನೆನಪು ಮಾಡಿಕೊಂಡು ಹೋಮ್ವರ್ಕನ್ನು ಬಿಡಿಸಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸೋಣ. ಜೈ ಸಾಯಿರಾಮ್.